ಸಾಯಿಸೋರು ಹೇಳ್ತೀನಮ್ಮೆ, ನಿನ್ನ ಮಗನ್ನ ಅಡ್ಡಡ್ಡ ಸೀಳ್ಬಿಡ್ತೀನಿ. ಮೊದ್ಲು ಹೇಳ್ತಾ ಇದೀನಿ, ಈ ನನ್ನ ಮಗ ಮನೆಗ್ ಬರ್ತಾನೋ ಬರಲ್ಲ ಕೇಳಮ್ಮಿ. ಬರ್ತಾನೆ ಬಿಡಿ. ನೀನು ಮೀಕೊಂಡಿರಪ್ಪ, ನೀನು ಆ ಬಡ್ಡಿ ಗಂಡ ಬಗೊಳ್ಳಿ. ನೀನ್ ಅಳ್ಬೇಡತ್ತೆ, ನಿನ್ ಹತ್ರ ನನ್ ಕರಳೆಲ್ಲ ಚುರುಕಂತದೆ. ದುಡ್ಡಂದಿಲ್ಲ ಅತ್ತೆ, ಇಲ್ಲಾಂದಿರ್ ಏನ್ ಬೇಕಾದ್ರೆ ಮಾಡ್ಬೋದಿತ್ತು. ಬಾ ನನ್ ಮಗನೇ, ನನ್ನ ಅಂಬಾಸಡರ್ ಪೋಸ್ಟ್ ಕೊಡ್ತೀನಿ ತಗೋ. ನೀನ್ ನಾಳೆ ತಗೋ ಬಾ. ನಿನ್ನ ಏಯ್ ಲೋ ಅಂಗಲ್ಲು ಹೊಡ್ಕೋ ಸರ್, ಟಾಪ್ ಅಂಗಲ್ ಹೋಗ್ಲಾ. ನನ್ನ ಮಗನೇ, ಒಂದ್ ಮ್ಯಾಗ್ಝಿನಲ್ಲಿ ಮಿಸ್ ಆದ್ರೂ ಸಾಯ್ಸಾಕ್ಬಿಡ್ತೀನಿ. ಫ್ರಂಟ್ ಪೇಜಲ್ಲಿ ಬಂದ್ರೆ ಮರ್ಡರ್ ಮಾಡ್ಬಿಡ್ತೀನಿ. ಯಾಕೆಂದ್ರೆ ಇಂಡಸ್ಟ್ರಿಲಿ ಹೊಟ್ಟೆ ಹೊರ್ಕೊಳ್ಳೋ ಜನ ಇದಾರೆ. ಇದಾರೆ, ಬೇಗ ತಿಳ್ಕೊ. ಹೌದಲ್ವಾ, ನನಗೆ ಈ ಲಾಜಿಕ್ಕೇ ಗೊತ್ತಿರ್ಲಿಲ್ಲ. ಪೆಂಗ್ ನನ್ನ ಮಗ ಅಂದ್ಮೇಲೆ ಇವಳು ಹೇಳ್ದಂಗೆ ಫಾಲೋ ಮಾಡ್ಬೇಕು. ಹಲೋ ಹಲೋ, ಹೇಳಿ. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಬೆಳ್ತಂಗಡಿ ಓಹೋ, ಧರ್ಮಸ್ಥಳ ಮೊನ್ನೆ ಅಲ್ಲೇ ಬಂದ ಸ್ವಾಮಿ, ನಾವು ಬಂದಿದ್ದು ಬೆಳ್ತಂಗಡಿಗೆ. ಬರಕಿಲ್ವಾ ನಮ್ಮ ಮನೆಗೆ? ಬರಕಿಲ್ವಾ ನಮ್ಮ ಮನೆಗೆ? ನಿಮ್ಮಂತವ್ರು ನಮ್ಮ ಮನೆಗೆ ಬರ್ಬೇಕು. ಏನಂತೆ ಬೋಸುಡಿ? ನಾನ್ ಯಾಕೆ ಬೋಸುಡಿ ಆಗ್ಲಿ? ನೀನೇ ಕಡೆ ಲೌಡಿ. ಏನು ನನ್ನೇನೆ ಲೌಡಿ? ಹೇಳ್ರಪ್ಪ, ಹೇಳ್ರು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡಿ ಕೊಟ್ಬಿಡು. ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಈ ವಯಸ್ಸಲ್ಲಿ ತಪ್ಪು ಮಾಡಿಲ್ಲ ಅಂತೀರಾ? ಯು ಆರ್ ಗ್ರೇಟ್. ಕೊಡಿ, ನೀನ್ ಕಾಲ್ ಕೊಡು, ಪಾದ ಕೊಡು, ಲೆಕ್ ಕೊಡು, ಪಾದ ಕೊಡು, ಲೆಕ್ ಕೊಡು, ಪಾದ ಕೊಡು, ಲೆಕ್ ಕೊಡು, ಕಾಲ್ ಕೊಡು, ಪಾದ ಕೊಡು, ಲೆಕ್ ಕೊಡು. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಹೃದಯನ ಯಾವ ರೇಂಜಲ್ಲಿ ನೆಗ್ತಾವ್ ನೋಡು. ಹೋಗೋಗೋ. ನೋ ವೇ. ಆ ವಿಚಾರವಾಗಿ ಚರ್ಚೆನೇ ಆಗಿಲ್ಲ. ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಬರೀ ಊಟಕ್ಕೆ ಸೇರಿದ್ರ ಸರ್ ಅಷ್ಟೇ. ಎಲ್ಲವನು ಬಳೆಪೇಟೆ ಬಳೆಗಾರ ಅಣ್ಣ. ಮಾವನಗಡಿಲಿ ಗಿರಾಕಿಗಳಿದ್ದ ವ್ಯಾಪಾರ ಎಲ್ಲ ಬಿಡಿತಣ್ಣ, ಅದಕ್ಕೆ ಪ್ರಮೋಷನ್ ಮಾಡ್ತಿದ್ದೆ. ಸಾರಿ ಅಣ್ಣ. ಅಲ್ಲೋ ನಿನ್ ಹುಡುಗಿ ನಿಂತವಳೆ. ಬಾಡಿಲಿರೋ ಹೀಟ್ ಎಲ್ಲ ಒಟ್ಟಿಗೆ ಹಾಕಿ ಬುಲೆಟ್ ಭೂಮಿನೇ ಅಲ್ಲಾಡೋಗ್ಬಿಡ್ಬೇಕು.